ಗೌಡಗೆರೆನಲ್ಲಿ ಭೀಮ್ ಅಮಾವಾಸ್ಯೆ ದಿನ ಅಂದರೆ ವರ್ಷಕ್ಕೆ ಒಮ್ಮೆನೆ ಒಂದು ಮೂಲ ವಿಗ್ರಹನ ತೆಗಿತಾರೆ. ತುಂಬ ಚಿಕ್ಕದಾದಂಥ ಮೂಲ ವಿಗ್ರಹ, ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಯಾರು ಆ ದೇವಿ ಹತ್ರ ಬಂದು ಏನು ಕೇಳ್ಕೊಂಡ್ರೆ ಅದು 90 ಭಾಗಗಳಷ್ಟು ಆ ಭೀಮನ ಅಮಾವಾಸ್ಯೆನ ದೇವಿ ಹತ್ರ ಹಾಲಾಕಿ ಅನ್ಕೊಂಡ್ರೆ ಖಂಡಿತ ಈಡೇರ್ತದೆ ಅಂತ ಭಕ್ತಾದಿಗಳ ಒಂದು ನಂಬಿಕೆ. ಅಷ್ಟಭುಜ ಅಂದರೆ 8 ಭುಜಗಳಿಂದ ಕೂಡಿದಂಥ ಸಿಂಹದ ಮೇಲೆ ಕೂತಿರುವಂಥ ದೇವಿ ಅದು. ಅಮೃತನ ತಾಯಿಗೆ ಕೊಟ್ಟು ನನಗೂ ಅಮೃತ ಥರ ನಾನು ಒಂದು ಮಡಗು ಅನ್ನೋ ಒಂದು ಉದ್ದೇಶ, ಆ ನಂಬಿಕೆ ಭಕ್ತಗಳಿರುವಂಥದ್ದು. ಬೆಳಗ್ಗೆ 2 ಗಂಟೆ ಅಂತ ಹೇಳ್ಬೋದು ಅದನ್ನು, ಬೆಳಗಿನ ಜಾವ. ಹೌದು, 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ 2 ಗಂಟೆ 1 ನಿಮಿಷ ಆದರೂ ಅದಿರೋದು. ವಿಗ್ರಹ ನಾನು ಆಟ ಆಡುವಂಥ ಸಂದರ್ಭದಲ್ಲಿ 14 ವರ್ಷ ಇದ್ದಂಥ ಸಂದರ್ಭದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಆ ದೇವಿ ಮೂರ್ತಿ ಅದು ಭೀಮನ ಅಮಾವಾಸ್ಯೆಯಲ್ಲಿ ಮಾತ್ರ ತೆಗೆಯುವಂಥ ಒಂದು ವಾಡಿಕೆ. 23 ವರ್ಷಗಳಿಂದ ಹಿಂದಿಂದಲೂ ನಾವು ನಡ್ಕೊ ಬರ್ತಾ ಇರುವಂಥದ್ದು ವಾಡಿಕೆ ಇದು. ಶ್ರೀ ಕ್ಷೇತ್ರ ಗೌಡಗೆರೆ ನನ್ನ ಹಿಂದೆ ಇದೆ, ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತ ಹೇಳಿ. ಈ ಗೌಡಗೆರೆನಲ್ಲಿ ಭೀಮ್ನ ಅಮಾವಾಸ್ಯೆ ದಿನ ಅಂದರೆ ವರ್ಷಕ್ಕೆ ಒಮ್ಮೆನೆ ಒಂದು ಮೂಲ ವಿಗ್ರಹನ ತೆಗಿತಾರೆ. ತುಂಬ ಚಿಕ್ಕದಾದಂಥ ಮೂಲ ವಿಗ್ರಹ, ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಆ ಹಾಲಿನ ಅಭಿಷೇಕ ಮಾಡಿದ ನಂತರ ಅವರ ಕೋರಿಕೆಗಳನ್ನು ಕೇಳ್ಕೊಳ್ಳುವಂಥದ್ದು ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ ಆ ಗೌಡಗೆರೆ. ಆ ಮೂಲ ವಿಗ್ರಹನ ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಗುರುಗಳನ್ನು ಮಾತಾಡಿಸಿ ಆ ವಿಗ್ರಹ ಏನಿದೆ ಅದ್ರ ವಿಶೇಷನೂ ಕೂಡ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಇದೆಲ್ಲ ತೋರಿಸೋದಕ್ಕೆ ಮುಂಚೆ ನನ್ನಿಂದ ಚಾಮುಂಡೇಶ್ವರಿ ತಾಯಿ ಕೂಡ ಇದೆ. ಆ ಸ್ಟ್ಯಾಚ್ಯೂ ಆಫ್ ಶಕ್ತಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ಆ ವಿಗ್ರಹ ದರ್ಶನ ಮಾಡಿ ವಿಗ್ರಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಇದೆಲ್ಲ ಕಲೆ ಹಾಕೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್.
ಗುರುಗಳೇ ನಮಸ್ಕಾರ. ನಮಸ್ಕಾರ. ಗೌಡಗೆರೆನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭೀಮನವಾಸಿನಲ್ಲಿ ಬಹಳ ವಿಶೇಷವಾದಂಥ ಜಾತ್ರೆ ನಡೆಯುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಇಲ್ಲಿ ಜನ ಸೇರುವಂಥದ್ದು, ಇಲ್ಲಿ ನೀವು ವರ್ಷಕ್ಕೊಂದು ಸಾರಿ ಒಂದು ವಿಗ್ರಹನ ತೆಗೆದು ದರ್ಶನಕ್ಕೆ ಕೊಡ್ತೀರಿ. ಆ ವಿಗ್ರಹದ ಬಗ್ಗೆ ತಿಳಿಸ್ಕೊಡ್ಬೋದಾ? ಆ ವಿಗ್ರಹ ನಾನು ಆಟ ಆಡುವಂಥ ಸಂದರ್ಭದಲ್ಲಿ 14 ವರ್ಷ ಇದ್ದಂಥ ಸಂದರ್ಭದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಆ ದೇವಿ ಮೂರ್ತಿ. ಅದು 2 ಇಂಚ್ ಎತ್ತರ 2 ಇಂಚ್ ಅಗಲ ಇರುವಂಥದ್ದು. ಅದ್ರ ಕೆಳಗಡೆ ಒಂದು ಪೀಠ ಐತೆ, ಅದು ಹಾಲಿಂದ ಮುಚ್ಚಿರ್ತದೆ. ಅಂದರೆ ಅವೆರಡು ಇದ್ದಂಗೆ, ಒಂದು ನಣ್ಣಿದೆ 2 ಮುಖಗಳಿದ್ದಂಗೆ. ಅಂದರೆ ಆ ಅಷ್ಟಭುಜ ಅಂದರೆ 8 ಭುಜಗಳಿಂದ ಕೂಡಿದಂಥ ಸಿಂಹದ ಮೇಲೆ ಕೂತಿರುವಂಥ ದೇವಿಯದು. ಮುಖದ ಚಹರೆ ಸಂಪೂರ್ಣಕ್ಕೆ ಅಷ್ಟು ಗೊತ್ತಾಗಲ್ಲ ಯಾರಿಗೂ, ಹತ್ತರಿಂದ ನೋಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಅದು ಭೀಮನವಾಸಲ್ಲಿ ಮಾತ್ರ ತೆಗೆಯುವಂಥ ಒಂದು ವಾಡಿಕೆ. 23 ವರ್ಷಗಳಿಂದ ಹಿಂದಿಂದೂ ನಾವು ನಡ್ಕೊಬರ್ತಾ ಇರೋವಂಥದ್ದು ವಾಡಿಕೆ ಅದು. ಆದ್ದರಿಂದ ಈ ವರ್ಷವೂ ಅದೇ ರೀತಿ ತೆಗೆಯುವಂಥದ್ದು. ಅಂದರೆ ಒಂದು ವಿಶೇಷತೆ ಏನಪ್ಪ ಅಂದರೆ, ನಾನು 23 ವರ್ಷದ ನನ್ನ ಅನುಭವದಲ್ಲಿ ನನಗೆ ಗೊತ್ತಿರುವಂಥ ವಿಚಾರದಲ್ಲಿ ಯಾರು ಆ ದೇವಿ ಹತ್ರ ಬಂದು ಏನು ಕೇಳ್ಕೋತಾರೆ ಅದು 90 ಭಾಗಗಳಷ್ಟು ಆ ಭೀಮನವಾಸಿನ ದೇವಿ ಹತ್ರ ಹಾಲಾಕಿ ಅನ್ಕೊಂಡ್ರೆ ಖಂಡಿತ ಈಡೇರ್ತದೆ ಅಂತ ಭಕ್ತಾದಿಗಳ ಒಂದು ನಂಬಿಕೆ ಇರುತ್ತೆ. 23 ವರ್ಷದಿಂದ ಸತತವಾಗಿ ಈ ಥರ ಭೀಮನವಾಸೆ ಟೈಮಲ್ಲಿ ಅದನ್ನು ಭಕ್ತರಿಗೋಸ್ಕರ ಅದನ್ನು ಆಚೆ ದರ್ಶನಕ್ಕೆ ತರ್ತೀರಿ. ಹಾಲಿನ ಅಭಿಷೇಕ ಮಾಡಿ ಅದನ್ನ ಪ್ರಾರ್ಥನೆ ಸಲ್ಲಿಸುವಂಥದ್ದು ತಾಯಿಗೆ. ಹೌದು, ಕ್ಷೀರ ಅಂದ್ರೆ ಅಮೃತ ಅಲ್ವಾ. ಅಮೃತನ ತಾಯಿಗೆ ಕೊಟ್ಟು ನನಗೂ ಅಮೃತ ತರ ನನ್ನ ಒಂದು ಮಡಗು ಅನ್ನೋ ಒಂದು ಉದ್ದೇಶ, ಆ ನಂಬಿಕೆ ಭಕ್ತರಲ್ಲಿರುವಂಥದ್ದು. ಆ 12 ಗಂಟೆಗಳ ಕಾಲ ನಿರಂತರವಾಗಿ ಭಕ್ತಾದಿಗಳು ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಲ್ದೇ, ಮೇಲು ಕೀಳು ಎಂಬ ಭಾವನೆಗಳಿಲ್ದೇ ಪ್ರತಿಯೊಬ್ಬರು ಭಕ್ತಾದಿಗಳ ಕೈಲಿ ಮಾಡಿಸುವಂಥ ಒಂದು ಸಂದರ್ಭ. ಅದು 12 ಗಂಟೆ ಟೈಮ್ ಮಾತ್ರ. 12 ಗಂಟೆ ಟೈಮ್ ಮಾತ್ರ. ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 2 ಗಂಟೆ ಅಂತಾನೆ ಹೇಳ್ಬೋದು ಅದನ್ನ. ಬೆಳಗಿನ ಜಾವ. ಹೌದು, 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. 2 ಗಂಟೆ 1 ನಿಮಿಷ ಆದ್ರೂ ಅದಿರಲ್ತು. 2 ಗಂಟೆಗೆ ಸರಿಸಮಾನಾಗಿ ಅದು ಮುಚ್ತೀವಿ. ಮತ್ತೆ ಮುಚ್ಚಿ ಒಂದು ಬಾಕ್ಸಲ್ಲಿ ಇಟ್ಟು ಕೊಡುವ ಮಡಗುವಂಥದ್ದು. ಮತ್ತೆ ಅಲ್ಲಿಂದ ಅಲ್ಲಿವರೆಗೂ ಹಲವಾರು ಗಣ್ಯ ವ್ಯಕ್ತಿಗಳಾಗ್ಬೋದು, ಆ ದೇವಿಯ ದರ್ಶನ ಮಾಡೋಕ್ಕೆ, ಆ ದೇವಿಗೆ ಅಭಿಷೇಕ ಮಾಡಬೇಕು ಅನ್ಕೊಂಡ್ರೆ ಎಷ್ಟೋ ಭಕ್ತಾದಿಗಳು ಆ ಕ್ಷೇತ್ರಕ್ಕೆ ಬರುವಂಥದ್ದು ಭೀಮನವಾಸೆ ದಿನ. ಇವತ್ತು ಗುರುಗಳೇ ಸುಮಾರು ಎಷ್ಟು ಜನ ನಿಮಗೆ ರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ? ಆಲ್ರೆಡಿ ಒಂದು 30,000 ಮೇಲೆ ರೀಚ್ ಆಗುವಂಥ ಆಗದೆ ಆಲ್ರೆಡಿ. ಇನ್ನು 9:30 ಆಗಿದೆ ಅಷ್ಟೇ. ಈ 30,000 ಮೇಲೆ ರೀಚ್ ಆಗದೆ. ಅಂದ್ರೆ ದರ್ಶನ ಮಾಡಿರೋಂಥದ್ದು. ಮಾಡದೇ ಇರೋಂಥದ್ದು ಎಷ್ಟದ ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಕ್ರೌಡ್ ಇರೋದ್ರಿಂದ ಎಷ್ಟು ಜನ ದರ್ಶನ ಮಾಡೋಕ್ಕಾಗಲ್ಲ, ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ ಅನ್ನೋ ಸಂದರ್ಭ ಇರ್ತದೆ. ಇನ್ನು ಮುಂದಕ್ಕೆ ಈಗ ಇನ್ನೂ ಕ್ರೌಡ್ ಆಗುವಂಥ ಸಂದರ್ಭ ಆಗ್ತದೆ. ಒಟ್ಟಿನಲ್ಲಿ ಸಾಯಂಕಾಲ ಗಿಂಟ ನೋಡಬೇಕು ಎಷ್ಟು ಆಗ್ತದೆ ಅಂತ. ಗುರುಗಳ ಈ ಕ್ಷೇತ್ರದಲ್ಲಿ ಭೀಮನವಾಸೆ ಬಿಟ್ಟರೆ ಬೇರೆ ಇಂಥ ವಿಶೇಷ ಇನ್ಯಾವುದಿದೆ ದಿನಗಳು? ಭೀಮನವಾಸೆ ಅಂದರೆ ಕೊನೆ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿನ ಲಕ್ಷ ದೀಪೋತ್ಸವ ಇರ್ತದೆ. ಲಕ್ಷ ದೀಪೋತ್ಸವ ಇರ್ತದೆ. ಅದು ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರದಲ್ಲಿ ಆಚರಣೆ ಮಾಡುವಂಥದ್ದು. ಆಗ್ಬೋದು ಗುರುಗಳೇ, ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಧನ್ಯವಾದಗಳು.